ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಕಡಿಮೆ. ಇಷ್ಟು ಮಳೆ ಬಂದಾಗ ನಿಂತ್ಕೊಂಡು ಈ ಕಾರ್ಯಕ್ರಮ ನೋಡುತ್ತಾ ಇದ್ದೀರಿ ಅಂದ್ರೆ ನಿಮ್ಮಂತ ದೊಡ್ಡ ಮನುಷ್ಯರು ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ನಿಜವಾದ ಪ್ರೋತ್ಸಾಹ ಯಾರು ಅಂತಂದ್ರೆ ಅದು ನಿಮ್ಮಂತ ಕಲಾಭಿಮಾನಿ. ಈ ಕಾರ್ಯಕ್ರಮ ಆಯೋಜಿಸಿದರೆ ವೇದಿಕೆ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ಖುಷಿಯಿಂದ ವಾಲಿಕಾ ಸಾಹೇಬರು ಬಂದಿದ್ದಾರೆ. ಬಹಳ ನಮ್ಮ ಕಾಲದ ಬಹುದೊಡ್ಡ ಕಥೆಗಾರ್ತಿ ಕವಿಯಾಗಿರ್ತಕ್ಕಂಥ ಸಹೋದರಿ ಸುಧಾ ಚಿದಾನಂದವರು ಬಂದಿದ್ದಾರೆ. ಮತ್ತು ಭಾವಿ ಸಂಭವನೀಯ ಶಾಸಕರಾಗಿರ್ತಕ್ಕಂಥ ಮುಖ್ಯವಾಗಿ ನೀವೆಲ್ಲೇ ಇದ್ದೀರಿ. ಶಿವಸಂಚಾರ ಅಂತಕ್ಕಂಥದ್ದು ಬಹಳ ಬಹುದೊಡ್ಡ ಕಲ್ಪನೆ. ನಮ್ಮ ಗ್ರಾಮೀಣ ಜನರ ಅಭಿವೃದ್ಧಿಯನ್ನು ತಿದ್ದತಕ್ಕಂಥ ಕೆಲಸವನ್ನ ಸಾಗೇಹಳ್ಳಿಯ ಡಾಕ್ಟರ್ ಪಂಡಿತರಾಜ ಶಿವಾಚಾರ್ಯ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ಒಂದು ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಲಿಷ್ಠ ಆಗಿದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಶಿವಕುಮಾರ ಮಹಾಸ್ವಾಮಿಗಳು, ಲಿಂಗೈಕ್ಯರಾಗಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮಿಗಳು. ಅವರು ಮಾಡಿರ್ತಕ್ಕಂಥ ತ್ಯಾಗ ಏನಿದೆ ಅದು ಬಹುದೊಡ್ಡ ತ್ಯಾಗ. ಆಮೇಲೆ ಅದರ ಮುಂದುವರಿದ ಭಾಗವಾಗಿ ನಮ್ಮ ಸಾಗೇರಿ ಶ್ರೀಗಳು ಶಿವಸಂಚಾರ ಅಂತಕ್ಕಂಥ ಒಂದು ನಾಟಕ ಈ ನಿರಂತರ ಪ್ರತಿ ವರ್ಷ ಈ ಸಂಚರಿಸತಕ್ಕಂಥ ಶಿವ ಅಂದ್ರೆ ಏನೋ ಮಂಗಳ ಅಂತ ಅರ್ಥ. ಈ ಮಂಗಳ, ಶಿವ ಅಂದ್ರೆ ಮಂಗಳ, ಮಂಗಳ ಅಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತಕ್ಕಂಥ ಶಬ್ದ. ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಗ್ರಾಮೀಣ ಜನರು ಮನೆಯಿಂದ ಟಿವಿನಲ್ಲಿ ಆಮೇಲೆ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಒಂದು ಹಾಡು, ಸರ್ಸೆ ಸರ್ಸೆ ಅಂತ ಒಂದು ಹಾಡು ಬರ್ತಾ ಇದೆ. ಅದು ಅತ್ಯಂತ ಕೀಳು ಅಭಿರುಚಿಯ ಮಹಿಳೆಯರನ್ನ ಅವಮಾನಗೊಳಿಸತಕ್ಕಂಥ ಒಂದು ಕೆಟ್ಟ ಅಭಿರುಚಿಯ ಪದ್ಯ. ಅದನ್ನು ನಾವೆಲ್ಲರೂ ವಿರೋಧಿಸಬೇಕು. ಅಂತ ಅಭಿರುಚಿಯನ್ನ ಕಿತ್ತುವ ಕೆಲಸವನ್ನ ನಮ್ಮ ಸಾಗೇರಿ ಶ್ರೀಗಳು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಅವರಿಗೆ ನಿಜಗುಣ ಪ್ರಶಸ್ತಿ ಬಂದಿದೆ. ಆ ಕಮಿಟಿಯಲ್ಲಿ ನಾನು ಕೂಡ ಇದ್ದೆ. ಆ ಪ್ರಶಸ್ತಿ ಕೊಡತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ನಮ್ಮ ಹಳ್ಳಿಗಳು ಏನಾಗಿದ್ದಾವೆ ಅಂತ ಇವತ್ತು ನಾವು ಊಟ ಮಾಡಿದ್ವಿ ಗೌರವ ಮನೆಯಲ್ಲಿ. ರಾಜಣ್ಣ ಕರ್ಕೊಂಡು ಹೋದ್ರು. ಹೆಂಗ್ ಊಟ ಮಾಡಿದ್ವಿ ಅಂತಂದ್ರೆ ಒಂದು 5-6 ದಿನ ಆಗುವಷ್ಟು ನಾವು ಊಟ ಮಾಡಿದ್ವಿ. ನಮ್ಮ ಮೈ ಮತ್ತು ಊಟ ಮಾಡಿದೆ. ನಾನು ಶುಗರು ಗೀಗರು ಅದೆಲ್ಲ ಮಾಡಿ ಊಟ ಮಾಡಿದ್ವಿ. ಅಷ್ಟು ಸೊಗಸಾಗಿರ್ತಕ್ಕಂಥ ಊಟ ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಸಿಗುತ್ತೆ. ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆಯ ಮಾತು ಚಂದ. ನೀವೇನಾದ್ರೂ ಬೆಂಗಳೂರಿಗೆ ಹೋದ್ರೆ ಏನಪ್ಪ ಊಟ ಮಾಡ್ತಿದ್ವಿ ಅಂತ ಹೇಳ್ತಾರೆ. ನಮ್ಮ ಕಡೆಗೆ ಹಾಗಲ್ಲ, ಹಳ್ಳಿ ಜನರು ಊಟ ಮಾಡ್ತೀಯೇ ಒಗೆಬೇಕ ಅಂತ. ಅದು ನಮ್ಮ ಹಳ್ಳಿ ಜನರ ದೊಡ್ಡ ಗುಣ. ನಮ್ಮ ಕೊಟ್ಟಗೌಡರು ಇದ್ದಾರೆ ಇಲ್ಲಿ, ಈ ಸಂಘಟಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಕೊಟ್ಟಗೌಡರು. ನಿಮ್ಮ ತೂರಳ್ಳಿಯ ಬಗ್ಗೆ ಅಪಾರ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವಕ. ಬಹಳ ಬಹುದೊಡ್ಡ ಲೇಖಕ ಆಗಬಹುದಾದ ಎಲ್ಲ ಲಕ್ಷಣಗಳು ಅವರ ಗದ್ಯದಲ್ಲಿದೆ. ಬಹಳ ಸಂತೋಷ. ಮಳೆ ಬಂತು, ಮಳೆ ಬಂದಕ್ಕೆ ಇರಲ್ಲ, ಮಗ ಉಣ್ಣಕ್ಕೆ ಇರಲ್ಲ ಅಂತ ಗಾದೆ ಮಾತಿದೆ. ಮಳೆ ಎಲ್ಲಿ ಹೆಚ್ಚಾಗಿ ಬರುತ್ತೋ ಅಲ್ಲಿ ಶಿವಸಂಚಾರಕ್ಕೆ ಒಳ್ಳೆಯದಾಗಲಿ ಅಂತ ದೇವರು ಆಕಾಶದಿಂದ ಆಶೀರ್ವಾದ ಮಾಡಿದ್ದಾನೆ ಅಂತ ಅರ್ಥ. ಮಳೆ ಬರ್ದಂಗೆ ಮಳೆ ಬೆಳೆಯಂಗಿಲ್ಲ. ಮಳೆ ಬರ್ತಾ ಇದ್ರೆ ನೀವೆಲ್ಲ ಇಲ್ಲಿಂದ ಅಲ್ಲಿಗೆ ಕೂದಿರ್ತೀರಿ. ಹೆಚ್ಚಿನ ಪರ್ಸೆಂಟ್ ದೇಶಗಳಲ್ಲಿ ಮಹಿಳೆಯರು ಇರ್ತಾರೆ. ಕಾರಣ ಮಳೆನ ನಾವು ಬೈಯ ಅಗತ್ಯ ಇಲ್ಲ. ಹಳ್ಳಿಗಳು ಯಾವಾಗಲೂ ತಮ್ಮ ಸ್ವಾವಲಂಬನೆಯನ್ನು ಉಳಿಸಬೇಕು. ಯಾವಾಗಲೂ ಹಳ್ಳಿಗಳಲ್ಲಿ ನನ್ನ ಮನೆ ಹೋಗಿದ್ದೆ. ನಾನು ಮಗುವಾಗಿ ಇರ್ತಕ್ಕಂಥ ಹಳ್ಳಿಯಲ್ಲಿ ಸುಮಾರು 40 ವರ್ಷಗಳಿಂದ ನಾನು ಶಿಕ್ಷಕನಾಗಿದ್ದೆ. 40 ವರ್ಷಗಳ ಹಿಂದಿನ ಹಳ್ಳಿಯನ್ನ ನಾನು ನೆನೆಸಿದ್ದೇನೆ. ಪ್ರತಿಯೊಬ್ಬರ ಮನೆಯಲ್ಲಿ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಊಟ. ಅಲ್ಲಿ ಊಟ ಮಾಡಿದ್ರೆ ಎಷ್ಟು ನೆನೆಸಿದೆ ಅಂತ ಹೇಳಿದ್ರೆ ಅವ್ರು ಏನಾದ್ರು ಹೋಳಿಗೆ ಕಳಿಸಿದ್ರೆ ಹೋಳಿಗೆ ಮುಳುಗಂಗೆ ತುಪ್ಪ ಆಗ್ತಾರೆ. ಅಂತ ಹಳ್ಳಿ. ಮತ್ತೆ ಹೋಗ್ತೀನಿ. ಆ ಗುಣವೇದ ಹಳ್ಳಿಗೆ ಇರಬೇಕಾದಂತಹ
ಮೂಲಭೂತ ಸೌಕರ್ಯ ಇಲ್ಲವೇ ಇಲ್ಲ ಆ ಹಳ್ಳಿ. ಅಲ್ಲಿಂದ ದನಗಳಿಲ್ಲ, ಕರುಗಳಿಲ್ಲ, ಮೋಟರ್ ಬೈಕ್ಗಳಿದ್ದಾವೆ, ಅಷ್ಟು ಬಿಟ್ಟು ಇನ್ನೇನು ನಿಶಬ್ದವಾಗಿರ್ತಕ್ಕಂಥ ಯಾವ ಸೌಕರ್ಯ ಇಲ್ಲದೇ ಇರತಕ್ಕಂಥ ಹಳ್ಳಿಯನ್ನು ನೋಡಿದಾಗ ನನಗೆ ದುಃಖ ಆಗುತ್ತೆ. ಇವತ್ತೇನಾದ್ರೂ ಈ ದೇಶ ಉಳಿದಿದೆ ಅಂತಂದ್ರೆ ಹಳ್ಳಿಗಳಿಂದ ಉಳಿದಿದೆ. ಈ ದೇಶ ಉಳಿದಿದೆ ಅಂದ್ರೆ ರೈತರಿಂದ ಉಳಿದಿದೆ. ಈ ದೇಶದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಭಾಷೆ ಉಳಿದಿದೆ ಅಂದ್ರೆ ಅದು ನಿಮ್ಮಂತ ಹಳ್ಳಿಗಳಿಂದ ಉಳಿದಿದೆ. ಪ್ಯಾಂಟ್ಗಳಿಂದ ಉಳಿದಿಲ್ಲ, ಗೋತ್ರಗಳಿಂದ ಉಳಿದಿದೆ. ಪಂಚಾಯತ್ ಡ್ರೆಸ್ಗಳಿಂದ ಉಳಿದಿಲ್ಲ, ಸೀರೆಗಳಿಂದ ಉಳಿದಿದೆ. ಕಾರಣ ಹಳ್ಳಿಗಿರ್ತಕ್ಕಂಥ ಅದೇ ವಿಶ್ವಾಸ ಶಕ್ತಿ. ಈ ದೇಶದಲ್ಲಿ 35,42,727 ಹಳ್ಳಿಗಳಿವೆ. ಆ ಹಳ್ಳಿಗಳೇ ನಿಜವಾದ ಈ ದೇಶದ ದೊಡ್ಡ ಶಕ್ತಿ. ಈಗ ಯಾರಾದ್ರೂ ಕನೆಕ್ಟ್ ಆಗ್ತಾರೆ. ಒಬ್ಬ IAS ಆಫೀಸರ್ ಮಗ ಕನೆಕ್ಟ್ ಆಗ್ತಾನೆ, IPS ಆಫೀಸರ್ ಮಗ ಕನೆಕ್ಟ್ ಆಗ್ತಾನೆ. ಆದ್ರೆ ಒಬ್ಬ ರೈತನ ಮಗ ಕನೆಕ್ಟ್ ಆಗಲ್ಲ. ಈ ದೇಶನೆಲ್ಲ ಉಳಿಸ್ಬೇಕಾದ್ರೆ ರೈತರಿಂದ ಉಳಿತದೆ. ಯಾಕಂದ್ರೆ ರೈತರನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರಗಳು ಮಾಡಬೇಕು. ರೈತರಿಗೆ ಏನೇನು ಬೇಕು? ಉಚಿತವಾಗಿ ಕಡಿಮೆ ಬೆಲೆಯಲ್ಲಿ ಗೊಬ್ಬರ ಕೊಡಬೇಕು. ನಾವು ನೋಡ್ತೀವಿ, ಮೊನ್ನೆ ಲಾಸ್ಟ್ ಟೈಮ್ ನಮ್ಮ ಸುದ್ದಿಯಲ್ಲಿ ಇದರಲ್ಲಿ ಬಿತ್ತದ ಸಂದರ್ಭದಲ್ಲಿ ಒಂದು ಚೀಲ ಗೊಬ್ಬರಕ್ಕಾಗಿ ನಮ್ಮ ರೈತರು ಹೊಡೆದಾಡ ನೋಡಿದ್ದೀವಿ ನಾವು. ಆಮೇಲೆ 1 ಗಂಟೆ ಕರೆಂಟ್ ಕೊಡೋದಕ್ಕಾಗಿ ಬಹಳ ಸತಾಯಿಸ್ತಕ್ಕಂಥ